ನಮ್ಮ ಬೇಡಿಕೆ ಯಾವುದೇ ಒಂದು ರಾಜಕೀಯ ದೃಷ್ಟಿಕೋನದಲ್ಲಿ ನಾವ್ಯಾರು ಕೂಡ ನೋಡದೆ ನಮ್ಮ ಹಕ್ಕು ಇದು, ನಮ್ಮ ಮಲೆನಾಡಿಗೆ ಸಲ್ಲಬೇಕಾದಂತ ಒಂದು ಅವಕಾಶ ಇದು. ಸಂವಿಧಾನದಲ್ಲಿ, ನ್ಯಾಯಾಂಗದಲ್ಲಿ ಹೆಚ್ಚೆಚ್ಚು ಜನರಿಗೆ ಅತ್ಯಂತ ಕಮ್ಮಿ ಸಮಯದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂವಿಧಾನದ ಚೌಕಟ್ಟಲ್ಲೇ ಇರುವಂತಹ ಒಂದು ಕಾನೂನು. ಅದು ಪೂರಕವಾಗಿ ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಗುಲ್ಬರ್ಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಧಾರವಾಡ ಪೀಠ ಆಗಿದೆ. ಅದೇ ರೀತಿ ಧಾರವಾಡ ಪೀಠ ಆದ್ಮೇಲೆ 8,000 ಇದ್ದಂತ ಕೇಸ್ಗಳೀಗ 40, 50, 60 ಸಾವಿರವರೆಗೂ ಕೂಡ ಅಲ್ಲಿ ಜನರಿಗೆ ನ್ಯಾಯ ಸಿಗ್ತಾ ಇದೆ. ನ್ಯಾಯಾಂಗದ ದೃಷ್ಟಿಕೋನ ಕೂಡ ಅದೇ, ಸಾಮಾನ್ಯ ಜನರಿಗೆ ಅತ್ಯಂತ ಕಮ್ಮಿ ಸಮಯದಲ್ಲಿ ಅವರಿಗೆ ನ್ಯಾಯ ಸಿಗಬೇಕು, ಅಫೋರ್ಡಬಲ್ ಆಗಿ ಸಿಗಬೇಕು. ಆ ಒಂದು ಚೌಕಟ್ಟಲ್ಲಿ ಸಾಕಷ್ಟು ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯಪಾಲರು ಆ ಒಂದು ಕಮಿಟಿಲಿ ಇರ್ತಾರೆ, ಮತ್ತೆ ಕೊನೆಗೆ ಸಂಪೂರ್ಣವಾದಂತಹ ಡಿಸಿಷನ್ ಮೇಕರ್ ಕೇಂದ್ರ ನ್ಯಾಯಾಂಗದ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ತಿಂಗಳ ಕೆಳಗೆ ಗೌರವಿತ ಬಸಪ್ಪಗೌಡರ ಜೊತೆಗೆ ಚರ್ಚೆ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಈಗಾಗಲೇ ಅವರ ನೇತೃತ್ವದಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಧನವೆತ್ತ ಮುಖ್ಯಮಂತ್ರಿಗಳನ್ನು ಕೂಡ ಈಗಾಗಲೇ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ಕೊಂಡು ಬಂದಿರಿ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಹೋರಾಟ, ನಮ್ಮ ಬೇಡಿಕೆ ಈ ರಾಜ್ಯಕ್ಕೆ ಮುಟ್ಟಿಸುವಂತ ಕೆಲಸ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಮಾಡ್ಕೊಂತ ಬಂದಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿರಿ, ತಮಗೂ ಕೂಡ ಸ್ವಾಗತ. ನಮ್ಮ ನ್ಯಾಯಸಮ್ಮತವಾದಂತಹ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಯುತ